ಮಾರ್ಗಶಿರ ವೇಳೆ ಕೇವಲ ದೇಹ ಮಾತ್ರ ಎಚ್ಚರವಾಗುವ ಸಮಯವಲ್ಲ, ಆತ್ಮವೂ ಎಚ್ಚರಗೊಳ್ಳುವ ಪ್ರತಿಕ್ಷಣ. ಎಲ್ಲರಿಗೂ ನಮಸ್ಕಾರ. ಈ ದಿನ ಆಂಡಾಳ್ ದೇವಿಯ ಜನನ ಹೇಗಿತ್ತು ಅಂತ ತಿಳಿಯೋಣ. ಮಹಾವಿಷ್ಣುವಿನ ಶ್ರೇಷ್ಠ ಭಕ್ತರಾದ ಪೆರಿಯಾಳ್ವಾರ್ ಅಥವಾ ವಿಷ್ಣು ಚಿತ್ತ ಅವರು ವಿಲ್ಲಿಪುತ್ತೂರು ಎಂಬುವ ಗ್ರಾಮದಲ್ಲಿ ವಾಸವಾಗಿರುತ್ತಾರೆ. ಅವರ ದೈನಂದಿನ ಕೆಲಸ ಏನೆಂದರೆ, ಅವರು ಪ್ರತಿನಿತ್ಯ ತುಳಸಿ ವನದಲ್ಲಿ ಹೂಗಳನ್ನು ಬಿಡಿಸಿ ಸುಂದರವಾದ ಹೂಮಾಲೆಗಳನ್ನು ಮಾಡಿ ತಮ್ಮ ಊರಿನ ವಟಪತ್ರೆಶಾಯಿ ಎಂಬ ಕೃಷ್ಣನ ದೇವಸ್ಥಾನಕ್ಕೆ ಅರ್ಪಣೆ ಮಾಡುತ್ತಿದ್ದರು. ಇದು ಅವರ ದೈನಂದಿನ ರೂಢಿಯಾಗಿತ್ತು. ಹೀಗೆ ಒಂದು ದಿನ ಮಸುಕಿನಲ್ಲಿ ಅವರು ಪುಷ್ಪಗಳನ್ನು ಸಂಗ್ರಹಿಸುತ್ತಿದ್ದಾಗ ತುಳಸಿ ಗಿಡದ ಕೆಳಗೆ ಆಗ ತಾನೇ ಜನಿಸಿದ ಹೆಣ್ಣು ಮಗುವೊಂದು ಅವರಿಗೆ ಗೋಚರಿಸುತ್ತದೆ. ಆ ಮಗುವನ್ನು ನೋಡಿದ ತಕ್ಷಣ ದೇವರು ನಮಗೆ ಕೊಟ್ಟ ವರವೆಂದು ತಿಳಿದು ಆ ಮಗುವನ್ನು ಮನೆಗೆ ಕರೆದೊಯ್ಯುತ್ತಾರೆ. ಆ ಮಗುವಿಗೆ ಗೋದೈ ಎಂದು ಹೆಸರಿಡುತ್ತಾರೆ. ಅತ್ಯಂತ ಪ್ರೀತಿಯಿಂದ ಸಾಕತೊಡಗುತ್ತಾರೆ. ಗೋದೈ ಎಂದರೆ ಭೂತಾಯಿಯ ಉಡುಗೊರೆ ಎಂದರ್ಥ. ಗೋದೆ ಮಗುವಾಗಿನಿಂದಾಗಲೇ ತಂದೆ ಮಾಡುತ್ತಿದ್ದ ಪೂಜೆಗಳನ್ನು ನೋಡುತ್ತಾ ಬೆಳೆದಳು. ಪೆರಿಯಾಳ್ವಾರ್ ಅವರು ತಮಗೆ ತಿಳಿದಿರುವ ಎಲ್ಲ ಕೃಷ್ಣನ ಶ್ಲೋಕಗಳನ್ನು ಕಲಿಸುವುದರ ಜೊತೆಗೆ ಕೃಷ್ಣನ ಬಾಲ್ಯಗಳ ಕಥೆಗಳನ್ನು ಕೂಡ ಗೋದೆಗೆ ಹೇಳುತ್ತಾರೆ. ಕೃಷ್ಣನ ಕಥೆಗಳನ್ನು ಕೇಳುತ್ತಾ ಕೇಳುತ್ತಾ ಭಗವಂತನಲ್ಲಿ ಅಪಾರ ಭಕ್ತಿ ಗೋದಾದೇವಿಯಲ್ಲಿ ಮೂಡುತ್ತದೆ. ಆಕೆಯ ಜೀವನ ಎಷ್ಟು ಕೃಷ್ಣಮಯವಾಗಿತ್ತು ಎಂದರೆ, ನಾನು ಬೃಂದಾವನದ ಕಣ್ಮಣಿ, ಆ ಪರಮಾತ್ಮನನ್ನೇ ಮದುವೆಯಾಗುತ್ತೇನೆ ಎಂದು ಚಿಕ್ಕ ವಯಸ್ಸಿನಲ್ಲೇ ನಿರ್ಧರಿಸಿಬಿಡುತ್ತಾಳೆ ಗೋದಾದೇವಿ. ವಂದನೆಗಳು. ಮುಂದಿನ ಭಾಗದಲ್ಲಿ ತಿಳಿಯೋಣ. ಓಂ ನಮೋ ನಾರಾಯಣಾಯ.